ಹಾಯ್ ಗೈಸ್, ನಾನು ನಿಮ್ ಧ್ರುವ್. ಇವತ್ತು ಇನ್ನೊಂದು ಜಾಬ್ ತಂದಿದ್ದೀನಿ. ಮೇನ್ ಥಿಂಗ್ ಏನಂತ ಹೇಳ್ತೀನಿ ನೋಡಿ, ಇದು ಫ್ರೆಶರ್ಸ್ಗೆ ಜಾಬು. ಮತ್ತೆ 2.25 ಲ್ಯಾಕ್ ಸ್ಯಾಲ್ರಿ, 2.5 ಲ್ಯಾಕ್ ಸ್ಯಾಲ್ರಿ ಇದೆ. ರಿಮೋಟ್ ಜಾಬ್. ಮತ್ತೆ ಇದು ಝೊಮ್ಯಾಟೊ ಅವ್ರು ಬಿಟ್ಟಿರೋದು. ಸೊ ಐ ಥಿಂಕ್ ಇಂಟ್ರೆಸ್ಟಿಂಗ್ ಅನ್ನಿಸ್ತಿದೆ ಅಲ್ವಾ? ಸೊ ಗೈಸ್, ಕೇಳಿ ಏನೇನೆಲ್ಲ ಕ್ವಾಲಿಫಿಕೇಶನ್ ಬೇಕು ಅಂತೆಲ್ಲ ನಾನು ಹೇಳ್ತೀನಿ. ಇವಾಗ ನೀವು ಇಲ್ಲಿ ನೋಡ್ಬೋದು, ಚಾರ್ಟ್ ಸಪೋರ್ಟ್ ಎಕ್ಸಿಕ್ಯೂಟಿವ್ಗೆ ಇವರು ಜಾಬ್ ಬಿಟ್ಟಿರೋದು, ಝೊಮ್ಯಾಟೊ ಕಂಪ್ನಿಯವರು. ಸೊ ನಿಮ್ಗೆ ಇಲ್ಲಿ ಡೌಟ್ ಬರ್ಬೋದು, ಇದೇನು ಸ್ಟಾರ್ಟೆಕ್ ಅಂತಿದೆ ಇಲ್ಲಿ ಕಂಪ್ನಿಗಳು ಬಂದ್ಬಿಟ್ಟು ಅಂತ. ಸೊ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ಟಾರ್ಟೆಕ್ ಅನ್ನೋದು ಜಸ್ಟ್ ಒಂದು HR ಸರ್ವಿಸ್ ತರ ವರ್ಕ್ ಆಗ್ಬೋದು. ಸೊ ಇವರು ಏನ್ ಮಾಡ್ತಾರೆ ಅಂದ್ರೆ, ನಿಮ್ದು ಇಂಟರ್ವ್ಯೂ ಪ್ರೋಸೆಸ್ ಎಲ್ಲದು ಇವ್ರು ನೋಡ್ಕೋತಾರೆ. ಬಟ್ ನೀವು ವರ್ಕ್ ಮಾಡೋದೇನಿದ್ರು ಝೊಮ್ಯಾಟೊಗೆ. ಸೊ ಆಫೀಸ್ ಲೊಕೇಶನ್ ಬಂದ್ಬಿಟ್ಟು ಕೋಲ್ಕತ್ತಾ ಇರುತ್ತೆ. ಬಟ್ ನೀವು ಯಾವುದೇ ಕಾರಣಕ್ಕೂ ಆಫೀಸ್ಗೆ ಹೋಗೋ ಇದಿರೋದಿಲ್ಲ. ನೀವು ರಿಮೋಟ್ ಮನೆಯಲ್ಲೇ ಕೂತು ಕೆಲಸ ಮಾಡ್ಬೋದು. ಸೊ ಸ್ಯಾಲ್ರಿ ಸ್ವಲ್ಪ ಕಮ್ಮಿ ಆಯ್ತು ಅನ್ನಿಸ್ಬೋದು, 2.5 ಲ್ಯಾಕ್. ಬಟ್ ಐ ಥಿಂಕ್ ಏನು ಇವಾಗೆಲ್ಲ ತುಂಬಾ ಕಷ್ಟ ಇದೆ ಜಾಬ್ ಹುಡ್ಕೋದಕ್ಕೆ. ಸೊ ಐ ಥಿಂಕ್ ಏನೂ ಇಲ್ಲದೆ ಇರೋಕ್ಕಿಂತ ಅಟ್ಲೀಸ್ಟ್ 2.5 ಲ್ಯಾಕ್ ಇದ್ರೆ ಬೆಸ್ಟ್ ಅಲ್ವಾ? ಸೊ ಅದು ಕೂಡ ಇವರು ರಿಮೋಟ್ಲಿ ಹೈರ್ ಮಾಡ್ತಿರೋದ್ರಿಂದ, ಸೊ ನಿಮಗೆ ಜಾಸ್ತಿ ಖರ್ಚು ಕೂಡ ಬರೋದಿಲ್ಲ. ಸೊ ಮನೆಯಲ್ಲೇ ಇರ್ತೀರಾ ಅದರಿಂದ. ಸೊ ಐ ಥಿಂಕ್ ಇಟ್ ಈಸ್ ಲೈಕ್ ಒಂದು ಬೇಸಿಕ್ ಅಂತಾನೆ ನಾನು ಹೇಳ್ತೀನಿ. ಸೊ ಅಟ್ಲೀಸ್ಟ್ ನಿಮ್ದೊಂದು ಕೆರಿಯರ್ ಸ್ಟಾರ್ಟ್ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಬಿಕಾಸ್ ಇವಾಗ 2.5 ಇದ್ರೆ ನೆಕ್ಸ್ಟ್ ಇಯರ್ ನೀವು ಬೇರೆ ಕಂಪ್ನಿ ಜಂಪ್ ಮಾಡಿ ಕೂಡ ಇದು ಮಾಡ್ಬೋದಲ್ವಾ? ಸೊ ಜಾಸ್ತಿ ಆಗುತ್ತೆ ಪ್ಯಾಕೇಜ್. ಸೊ ಅಟ್ಲೀಸ್ಟ್ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಗೇನ್ ಆಗುತ್ತೆ ವಿತ್ ಸ್ಯಾಲ್ರಿ. ಸುಮ್ಮನೆ ಇಂಟರ್ನ್ಶಿಪ್ ಮಾಡ್ತಾ ಕೂರೋಕ್ಕಿಂತ ಅಟ್ಲೀಸ್ಟ್ ಈ ಜಾಬ್ ಆದ್ರೂ ಮಾಡ್ಬೋದು. ಸೊ ಇದು ಬಂದ್ಬಿಟ್ಟು ಕಂಪ್ನಿ ಝೊಮ್ಯಾಟೊ. ಸೊ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಲೈಕ್ ಫೆಸಿಲಿಟೀಸ್ ಕೂಡ ಇರುತ್ತೆ ನಿಮ್ಗೆ. ಇನ್ಶೂರೆನ್ಸ್ ಆಗ್ಲಿ, ಜಾಬ್ ಸೆಕ್ಯೂರಿಟೀಸ್ಗಳಾಗ್ಲಿ ಎಲ್ಲದೂ ಇರೋದ್ರಿಂದ. ಸೊ ಐ ಥಿಂಕ್ ನಿಮ್ಗೆ ಯಾವುದೇ ತರ ಟೆನ್ಷನ್ ಇರಲ್ಲ. ಸೊ ಇಲ್ಲಿ ಇವ್ರದ್ದು ಕ್ವಾಲಿಫಿಕೇಶನ್ ನಾನು ನಿಮ್ಗೆ ಅವಾಗಲೇ ಹೇಳ್ದಾಗೆ, ನೀವು ತಮ್ಮನೇಲಲ್ಲಿ ನೋಡಿರ್ತೀರಾ, 12th ಪಾಸ್ ಔಟ್ ಆದವ್ರಿಗೆ ಇದು. ಅಥವಾ ನೀವು ಅದಕ್ಕಿಂತ ಜಾಸ್ತಿ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಡಿಪ್ಲೊಮಾ ಮಾಡಿರ್ತೀರಾ ಅಥವಾ ಸಮಥಿಂಗ್ ಯಾವುದೋ ಒಂದು ಡಿಗ್ರಿ ಮಾಡಿರ್ತೀರಾ. ಸೊ ಅವ್ರು ಯಾರು ಕೂಡ ಅಪ್ಲೈ ಮಾಡ್ಬೋದು. ಬಟ್ ಮಿನಿಮಮ್ 12th ಪಾಸ್ ಆಗಿರಬೇಕು. ಅದೇ ಇಮಿಡಿಯೇಟ್ ಜಾಯಿನ್ ಆಗೋರು ಇವ್ರಿಗೆ ಬೇಕು. ಬಿಕಾಸ್ ಇವರು ಫ್ರೆಶರ್ಸ್ಗೆ ನೋಡ್ತಿರೋ 2.5 ಲ್ಯಾಕ್. ಓಕೆನಾ? ಸೊ ಇಲ್ಲಿ 0 to 5 ಅಂತ ಹಾಕಿದ್ದಾರೆ. ಬಟ್ ಇವ್ರು ನೋಡ್ತಿರೋದು 0 ಇಂದ 1 year ಆಫ್ ಎಕ್ಸ್ಪೀರಿಯನ್ಸ್. ಮೇನ್ ಥಿಂಗ್ ಇವ್ರದ್ದು ಹೈಲೈಟ್ ಇರೋದು ಫ್ರೆಶರ್ಸ್ಗೋಸ್ಕರ. ಸೊ ಬಿಕಾಸ್ ಈ ಸ್ಯಾಲ್ರಿ ಇಟ್ಟಿರೋದು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಇವ್ರು ನೋಡ್ತಿರೋದು ಫ್ರೆಶರ್ಸ್ಗೆ. ಓಪನಿಂಗ್ ಇಲ್ಲಿ ನೋಡ್ಬೋದು, 50 ಓಪನಿಂಗ್ಸ್ ಇದೆ. ಆಲ್ರೆಡಿ 100+ ಅಪ್ಲಿಕೇಶನ್ ಹಾಕಾಗಿದೆ. ಸೊ ಯಾರೆಲ್ಲ ನಿಮ್ಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತಿದೆ ಅಲ್ವಾ? ಸೊ ಬೇಗ ಹೋಗ್ಬಿಟ್ಟು ಅಪ್ಲೈ ಮಾಡಿ. ಅಪ್ಲೈ ಮಾಡೋದಿಲ್ಲಿ ಅಂತ ಚೆಕ್ ಮಾಡ್ತಿದ್ದೀರಾ? ಸೊ ನಾನು ನಿಮ್ಗೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನಂದೇ ಓನ್ ವೆಬ್ಸೈಟ್ ಇದೆ. ಸೊ ಆ ವೆಬ್ಸೈಟ್ ಒಳಗಡೆ ನಾನು ಹಾಕಿದ್ದೀನಿ. ಸೊ ನನ್ನ ವೆಬ್ಸೈಟ್ ಹೋಗ್ಬಿಟ್ಟು ಚೆಕ್ ಮಾಡಿದ್ರೆ ನಿಮ್ಗೆ ಇದ್ರದ್ದು ಲಿಂಕ್ ಸಿಗುತ್ತೆ. ಅಕಸ್ಮಾತ್ ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ, ಲೈಕ್ ಎಲ್ಲಿದೆ ಹುಡ್ಕೋಕ್ ಸಿಗ್ತಾ ಇಲ್ಲ ಅಂದ್ರೆ, ಜಸ್ಟ್ ಕಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಅಂತ ಕಮೆಂಟ್ ಹಾಕಿ. ಸೊ ನಾನು ನಿಮ್ಗೆ ಡೈರೆಕ್ಟ್ ಆಗಿ ಈ ಜಾಬ್ ದ ಲಿಂಕ್ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಓಕೆನಾ? ಸೊ ಇದು ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ನೋಡಿ, ಫ್ರೆಶರ್ಸ್ಗೆ 18,000 CTC ಇರುತ್ತೆ. ಅಂದ್ರೆ 2.5 ಡಿವೈಡೆಡ್ ಬೈ 12 ಮಾಡ್ತೀರಾ. ಸೊ ಇನ್ ಹ್ಯಾಂಡ್ ಎಷ್ಟು ಕೊಡ್ತಾರೆ? 13,000 ರುಪೀಸ್ ಇನ್ ಹ್ಯಾಂಡ್ ಸಿಗುತ್ತೆ. ನಿಮ್ಗೆ ಇವಾಗ ಆಶ್ಚರ್ಯ ಆಗ್ಬೋದು, 18,000 ರುಪೀಸ್ ಹೇಳಿ 13,000 ಹೆಂಗೆ ಅಂದ್ರೆ, ಕಟ್ ಆಗುತ್ತೆ ಫಾರ್ ಈ ಹೆಲ್ತ್ ಇನ್ಶೂರೆನ್ಸ್, ಬೇರೆ ಬೇರೆ ತರ ಇರುತ್ತೆ. ಇವಾಗ PF ಇರುತ್ತೆ. ಸೊ ಇದೆಲ್ಲ PF ಅದೆಲ್ಲ ಕಟ್ ಆದಿದ್ರೆ ಒಳ್ಳೇದು ಅಂತ ನಿಮ್ಗೆ ಅನ್ನಿಸ್ಬೋದು. ಬಟ್ ನೆಕ್ಸ್ಟ್ ಜಾಬ್ ಸ್ವಿಚ್ ಮಾಡ್ಬೇಕಾದ್ರೆ ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಐ ಮೀನ್ ಇವಾಗ ನೀವು ಮನೇಲೇ ಇರೋದ್ರಿಂದ, ಸೊ 13,000 ಕೂಡ ಏನು ಭಾರಿ ತುಂಬಾ ಚಿಕ್ಕ ಅಮೌಂಟ್ ಅಂತ ನನ್ಗೆ ಅನ್ಸಲ್ಲ. ಸೊ ಇದು ಕೂಡ ಬೆಸ್ಟ್ ಅಮೌಂಟೇ. ಸೊ ನೀವು 1 year ಎಕ್ಸ್ಪೀರಿಯನ್ಸ್ ಇದ್ದು ಅಪ್ಲೈ ಮಾಡ್ತಿದ್ದೀರಾ ಅಂದ್ರೆ, ನಿಮ್ದು CTC ಬಂದು 21,000 ಇರುತ್ತೆ. ಬಟ್ ಇನ್ ಹ್ಯಾಂಡ್ ಬಂದ್ಬಿಟ್ಟು 16,000 ರುಪೀಸ್ ಇರುತ್ತೆ. ಸೊ ಕ್ವಾರ್ಟರ್ಲಿ ಬೋನಸ್ ಕೂಡ ಕೊಡ್ತಿದ್ದಾರೆ. ಸೊ ಕ್ವಾರ್ಟರ್ಲಿ ಬೋನಸ್ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು ನೀವು ಎಷ್ಟಿದೆ, 3,141. ಸೊ ಅಟ್ಲೀಸ್ಟ್ ಏನೂ ಇಲ್ಲದೆ ಇರೋಕ್ಕಿಂತ ಅಟ್ಲೀಸ್ಟ್ ಏನೋ ಒಂದು ಕೊಡ್ತಿದಾರಲ್ವಾ? ಸೊ ಖುಷಿ ಪಡೋಣ ಬಿಡಿ. ಸೊ ಟೈಮಿಂಗ್ಸ್ ನೋಡ್ಬೋದು, 6 ವರ್ಕಿಂಗ್ ಡೇಸ್ ಇದೆ. ಸೊ ನೀವು ಪ್ರತಿ ಲೈಕ್ ಮಂಡೇ ಟು ಸ್ಯಾಟರ್ಡೆ ವರ್ಕಿಂಗ್ ಇರುತ್ತೆ. ಬಟ್ ಇದು ಏನಂದ್ರೆ ರೊಟೇಷನ್ ಶಿಫ್ಟ್, ಆಯ್ತಾ? ಸೊ ನೀವು ಇದಕ್ಕೆ ರೆಡಿ ಇದ್ರೆ ಮಾತ್ರ. ರೊಟೇಷನ್ ಶಿಫ್ಟ್ ಅಂದ್ರೆ ಏನಂತ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಂದ್ರೆ, ಸೊ ಮಂತ್ಲಿ ಇವರು ರೋಸ್ಟರ್ ಚೇಂಜ್ ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ಈ ಮಂತ್ ನೀವು ನಿಮ್ಗೆ ಸಂಡೇ ರಜೆ ಇರುತ್ತೆ ಅನ್ಕೊಳ್ಳಿ. ನೆಕ್ಸ್ಟ್ ಮಂತ್ ನಿಮಗೆ ಟ್ಯೂಸ್ಡೇ ರಜೆ ಇರುತ್ತೆ, ಅಥವಾ ನೆಕ್ಸ್ಟ್ ಮಂತ್ ಬುಧವಾರ ರಜೆ ಇರುತ್ತೆ. ಸೊ ಆ ತರ ರೊಟೇಷನ್ ಆಗಿ ಶಿಫ್ಟ್ ಆಗ್ತಾ ಇರುತ್ತೆ. ಸೊ ಮತ್ತೆ ನಿಮ್ದು ಟೈಮಿಂಗ್ಸ್ ಕೂಡ ಹಂಗೆ ಜಾಬ್ದು. ಇವತ್ತು ನಿಮ್ಗೆ 9 to 6 ಇದ್ರೆ, ನೆಕ್ಸ್ಟ್ ಮಂತ್ ನಿಮ್ಗೆ 6 to ನೈಟ್ 12 ತನಕ ಆಗ್ತಾರೆ. ಸೊ ಆ ತರ ಹವರ್ ಕೂಡ ಮೆನ್ಷನ್ ಮಾಡಿದ್ದಾರೆ, ಎಷ್ಟು ಅವರ್ ವರ್ಕ್ ಮಾಡ್ತೀರಾ ಅಂತ. ಸೊ ಇದು
ವರ್ಕ್ ಫ್ರಮ್ ಹೋಮ್ ಆಗಿದ್ರಿಂದ ಸೊ ನನಗೆ ಅನ್ಸುತ್ತೆ ನಿಮ್ಗೆ ರೊಟೇಷನ್ ಶಿಫ್ಟ್ ಕೂಡ ಏನು ಅಂತ ದೊಡ್ಡ ಡಿಫ್ರೆನ್ಸ್ ಅಂತ ಅನ್ಸಲ್ಲ. ಐ ಥಿಂಕ್ ಸೊ ನಿಮ್ಗೆ ಇದೆಲ್ಲ ಓಕೆ ಅಂದ್ರೆ ಮಾತ್ರ ಅಪ್ಲೈ ಮಾಡಿ, ಇಲ್ಲ ಅಂದ್ರೆ ನಾನು ಡೈಲಿ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಬೇರೆ ಬೇರೆ ಜಾಬ್ದು. ಸೊ ಕಾಯೋದಾದ್ರೆ ಕಾಯಿರಿ. ನಾನು ಹೇಳೋದು ಇಟ್ಸ್ ಓಕೆ ರಿಮೋಟ್ ಆಗೋದ್ರಿಂದ, ಸೊ ಅಟ್ಲೀಸ್ಟ್ ಒಂದು ಟ್ರೈ ಮಾಡಿ ಅಂತ ಅಷ್ಟೇ ಅಟ್ಲೀಸ್ಟ್. ಸೊ ಇಲ್ಲಿ ನೋಡ್ಬೋದು 9 ಅವರ್ಸ್ ಆಫ್ ವರ್ಕ್ ಇರುತ್ತೆ, ಬಟ್ ಅದೇ 9 ಅವರ್ಸ್ ನೀವು ಡ್ಯೂಟಿ ಲಾಗಿನ್ ಆಗಿರುತ್ತೀರಾ, ಬಟ್ 8 ಅವರ್ಸ್ ಮಾತ್ರ ನಿಮಗೆ ಕೆಲಸ, 1 ಅವರ್ಸ್ ಬ್ರೇಕ್ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಇಂಟರ್ವ್ಯೂ ರೌಂಡ್ಸ್ ಏನಿರುತ್ತೆ, HR ರೌಂಡು ಆಪ್ಷನ್ ಇದು ನಾರ್ಮಲ್ ಸ್ಕಿಲ್ಸ್ ಎಲ್ಲ ಹೇಗಿದೆ ಅಂತೆಲ್ಲ ಚೆಕ್ ಮಾಡ್ತಾರೆ ಅಷ್ಟೇ, ಮತ್ತೇನು ಜಾಸ್ತಿ ಏನು ಅಂತ ಕೇಳೋದಿಲ್ಲ. ಸೊ ಇದು ಯಾವುದೇ ರೀತಿ ಸೇಲ್ಸ್ ಜಾಬ್ ಅಲ್ಲ, ಕಾಂಟ್ರಾಕ್ಟ್ ಕೂಡ ಇರೋದಿಲ್ಲ. ಸೊ ನೀವು 1 ಇಯರ್ ಆದ ಕೂಡ ಬಿಡ್ಬೋದು, ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಯಾವಾಗ ಬೇಕಾದ್ರೂ ಬಿಡ್ಬೋದು. ನೋಟಿಸ್ ಪೀರಿಯಡ್ ಇರುತ್ತೆ ಅವ್ರದ್ದು, ಅವ್ರ ನೋಟಿಸ್ ಪೀರಿಯಡ್ ತಕ್ಕಂಗೆ ಅವ್ರು ನಿಮ್ಗೆ ರಿಲೀಸ್ ಕೊಡ್ತಾರೆ ಅಷ್ಟೇ. ಸೊ ಚಾರ್ಟ್ ಸಪೋರ್ಟ್ ರೋಲು ನಾನು ನಿಮ್ಗೆ ಅವಾಗಲೇ ಹೇಳ್ದಾಗೆ BPO ಅಂಡರೇ ಬರುತ್ತೆ. ಕಸ್ಟಮರ್ ಸಕ್ಸಸ್ ಮತ್ತೆ ಅವ್ರಿಗೆ ಸರ್ವಿಸ್ ಕೊಡೋದು, ಫಾರ್ ಎಕ್ಸಾಂಪಲ್ ಇವಾಗ ಕಸ್ಟಮರ್ಗೆ ಏನೋ ಪ್ರಾಬ್ಲಮ್ ಇದ್ರೆ ಅವ್ರಿಗೆ ಹೆಲ್ಪ್ ಮಾಡೋದು. ಸೊ ಇದಿಷ್ಟು ನಿಮ್ದು ಡ್ಯೂಟಿ ಆಗಿರುತ್ತೆ. ಇದು ಫುಲ್ ಟೈಮ್ ಪರ್ಮನೆಂಟ್ ಜಾಬ್ ಆಗಿದೆ. ಮತ್ತೆ ಇಲ್ಲಿ ಗ್ರಾಜುಯೇಷನ್ ನಾನು ನಿಮ್ಗೆ ಆವಾಗಲೇ ಹೇಳಿದೆ PUC. ಸೊ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ನಾಟ್ ರಿಕ್ವೈರ್ಡ್ ಅಂತ. ಸೊ ಇದು ಎಜುಕೇಶನ್ ಬಂದ್ಬಿಟ್ಟು ಇದಕ್ಕೆ ಮೇನ್ ಬೇಕಾಗಿರೋದು PUC. ಸೊ ಐ ಹೋಪ್ ನಿಮ್ಗೆ ಇದು ಇಂಟ್ರೆಸ್ಟಿಂಗ್ ಅಂತ ಅನ್ಸಿದೆ. ಸೊ ಯಾರು ಕೂಡ ಮಿಸ್ ಮಾಡೋಕೆ ಹೋಗ್ಬೇಡಿ, ಈ ಆಪರ್ಚುನಿಟಿ ಮತ್ತೆ ಮತ್ತೆ ಸಿಗಲ್ಲ. ಸೊ ನಾನು ನಿಮ್ಗೆ ಅಪ್ಲೈ ಲಿಂಕ್ನ ಇದ್ರಲ್ಲಿ ಕೊಟ್ಟಿರ್ತೀನಿ. ಸೊ ಆ ಲಿಂಕ್ ಕ್ಲಿಕ್ ಮಾಡಿ. ಸೊ ಜಸ್ಟ್ ಇದು ಅಪ್ಲೈ ಬಟನ್ ಇದೆ ಅಲ್ವಾ, ಸೊ ಇಲ್ಲಿ ಕ್ಲಿಕ್ ಮಾಡಬೇಡಿ. ಒಂದು 4-5 ಕ್ವಶನ್ಸ್ಗಳು ಕೇಳ್ತಾರೆ, ನಿಮ್ಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ, ರೆಸ್ಯೂಮೆ ಅಪ್ಲೋಡ್ ಮಾಡೋದು ಅದು ಇದು ಅಂತಲ್ಲ. ಸೊ ಜಸ್ಟ್ ಆನ್ಸರ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿ. ನಾನು ನಿಮ್ಗೆ ಯಾವಾಗಲೂ ಹೇಳ್ತೀನಿ 1 ವೀಕ್ ತನಕ ಕಾಯಿರಿ. 1 ವೀಕ್ ತನಕ ಏನು ಅಪ್ಡೇಟ್ಸ್ ಬಂದಿಲ್ಲ ಅಂದ್ರೆ ಜಸ್ಟ್ ಬಿಟ್ಬೇಡಿ. ಮತ್ತೆ ನಾನು ನಿಮ್ಗೆ ಡೈಲಿ ಅಪ್ಡೇಟ್ಸ್ಗಳು ಕೊಡ್ತಾ ಇರ್ತೀನಿ. ಸೊ ಚೆಕ್ ಮಾಡೋದು ಮಾತ್ರ ಮರಿಬೇಡಿ. ದಯವಿಟ್ಟು ಲೈಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಪ್ಲೀಸ್, ಬಿಕಾಸ್ ನಿಮಗೂ ಡೈಲಿ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ, ಮತ್ತೆ ನಮಗೂ ಒಂದು ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಮತ್ತೆ ಡೈಲಿ ನಾನು ಜಾಬ್ ಅಪ್ಡೇಟ್ಸು ಕೋರ್ಸಸ್ಗಳ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡೋದ್ರಿಂದ ಅಟ್ಲೀಸ್ಟ್ ಬೇರೆಯವ್ರಿಗೂ ನೀವು ಇವಾಗ ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನೊಬ್ಬರಿಗೆ ಅದು ಶೋ ಆಗಿ, ಸೊ ಅಟ್ಲೀಸ್ಟ್ ಒಂದು ಸ್ವಲ್ಪ ಗ್ರೋ ಆದ್ರೂ ಆಗುತ್ತೆ ಚಾನಲ್. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆಯ್ತು. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಜಸ್ಟ್ ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಆದಷ್ಟು ಬೇಗನೆ ರಿಪ್ಲೈ ಕೊಡೋಕೆ ಟ್ರೈ ಮಾಡ್ತೀನಿ. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಯಾರಾದ್ರೂ ನಿಮ್ಗೆ ಗೊತ್ತಿರೋದು, ನಿಮ್ಮ ಪರಿಚಯ ಇರೋರು ಯಾರಾದ್ರೂ ಜಾಬ್ ಹುಡುಕ್ತಿದ್ರೆ ಸೊ ಅವರಿಗೆ ದಯವಿಟ್ಟು ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಮತ್ತೆ ಪುನಃ ಹೇಳ್ತಿದ್ದೀನಿ, ಅಪ್ಲೈ ಲಿಂಕು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನಂದೇ ಓನ್ ವೆಬ್ಸೈಟ್ ಇದೆ. ಸೊ ಆ ವೆಬ್ಸೈಟ್ ಅಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ನಿಮ್ಗೆ ಎಲ್ಲಾದ್ರೂ ಸಿಕ್ಲಿಲ್ಲ ಅಥವಾ ಅರ್ಥ ಆಗ್ಲಿಲ್ಲ ಹೇಗೆ ಚೆಕ್ ಮಾಡೋದು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದ್ಬಿಟ್ಟು ಲಿಂಕ್ ಅಂತ ಜಸ್ಟ್ ಕಮೆಂಟ್ ಮಾಡಿ. ಸೊ ನಾನು ನಿಮ್ಗೆ ಡೈರೆಕ್ಟ್ ಆಗಿ ಅಲ್ಲಿ ಲಿಂಕ್ ಅನ್ನ ಕಳ್ಸ್ಕೊಡ್ತೀನಿ. ಗೈಸ್ ಇಷ್ಟೇ ಇವತ್ತಿಗೆ. ನಾಳೆ ಮತ್ತೆ ಸಿಗೋಣ ಇನ್ನೊಂದು ಜಾಬ್ ಅಪ್ಡೇಟ್ಸ್ ಗಳ. ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ನಿಮ್ಗೆ ಇದು ಇನ್ಫಾರ್ಮೇಟಿವ್ ಆಗಿದೆ ಅನ್ಕೊಂತೀನಿ. ಗೈಸ್ ಐ ಹೋಪ್. ಥ್ಯಾಂಕ್ ಯು ಸೋ ಮಚ್. ಬೈ ಬೈ. ಮತ್ತೆ ನಾಳೆ ಸಿಗೋಣ. ಬೈ ಬೈ. ಥ್ಯಾಂಕ್ ಯು. ಬೈ ಬೈ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.